ಪೀಡಿಯಾಟ್ರಿಕ್ ಪೇಷಂಟ್ ರಿಲೇಟೆಡ್ ಟು ಮೆಡಿಕೇಷನ್ಗೆ ಬಂದರೆ, ಎಲ್ಡರ್ಲಿ ಪೇಷಂಟ್ಗೆ ವೇರಿಯಸ್ ಇನ್ವೆಸ್ಟಿಗೇಷನ್ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವ್ಯಾವ ಇನ್ವೆಸ್ಟಿಗೇಷನ್ ಮೇನ್ ಇಂಪಾರ್ಟೆಂಟ್ ಅಂತ, ಮತ್ತು ಹ್ಯಾಂಡ್ಲಿಂಗ್ ಆ್ಯಂಡ್ ಡಿಸ್ಪೆನ್ಸಿಂಗ್ ಮೆಡಿಸಿನ್ ಬಂದರೆ ಮೆಡಿಸಿನ್ ರಿಲೇಟೆಡ್ ಮೇಯ್ನಾಗಿ ಓಲ್ಡರ್ ಪೀಪಲಲ್ಲಿ ನಾವು ಕೆಲವೊಂದು ಕನ್ಸರ್ನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಅಂತಂದರೆ, ಈ ಎಲ್ಡರ್ಲಿ ಪೇಷಂಟಲ್ಲಿ ಏನಾಗುತ್ತೆ ಅಂತಂದರೆ ಮೇಜರ್ ಪ್ರಾಬ್ಲಮ್ಸು, ಅವರು ಮೆಡಿಸಿನ್ನ ಇಗ್ನೋರ್ ಮಾಡೋದು ಮತ್ತು ಅದನ್ನು ಮರ್ತುಬಿಡೋದು, ಮತ್ತು ಅವ್ರ ಮೆಂಟಲ್ ಸ್ಟೇಟಸ್, ಫಿಸಿಕಲ್ ಸ್ಟೇಟಸ್ ಹೇಗಿತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಒಂದೊಂದ್ಸಲ ಅವರು ಫಿಸಿಕಲಿ ಮೆಂಟಲಿ ಮೆಡಿಸಿನ್ ತಗೊಳ್ಳೋಕ್ಕೆ ರೆಡಿ ಇರೋಲ್ಲ. ಮತ್ತು ಆ ಮೆಡಿಸಿನ್ ಕೊಡಬೇಕಾದ್ರೆ ಬೇರೆಯವ್ರ ಸಪೋರ್ಟ್, ಇವಾಗ ಚಿಕ್ಕ ಮಕ್ಳಿಗೆ ನಾವು ಹೇಗೆ ಸಿರಪ್ಪಲ್ಲಿ ಹಾಕ್ತೀವೋ ಆ ಥರ ಬೇರೆಯವ್ರ ಸಪೋರ್ಟು ಅಥವಾ ಹೆಲ್ಪ್ ಬೇಕಾಗ್ಬೋದು. ಮತ್ತು ಒಂದೊಂದ್ಸಲ ರಿಲೇಟಿವ್ಸ್ ಏನು ಮಾಡ್ತಾರೆ, ಮಾರ್ನಿಂಗ್ ಕೊಡಬೇಕು ಈ ಮೆಡಿಸಿನ್ನ ಮರ್ತೋಗ್ತಾರೆ, ಆವತ್ತು ಕೊಟ್ಟಿರಲ್ಲ. ಮತ್ತು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್, ಸುತ್ತ ಅವ್ರ ಎನ್ವಿರಾನ್ಮೆಂಟಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆ ಥರ ಇದ್ದರೆ, ಈಗ ಮಕ್ಕಳು ಹೇಗೆ ಡಿಸ್ಟ್ರಾಕ್ಟ್ ಆಗ್ತಾವೋ ಆ ಥರ ಈ ಎಲ್ಡರ್ಲಿ ಪೇಷಂಟ್ ಕೂಡ. ಸೊ ಇವೆಲ್ಲ ಪ್ರಾಬ್ಲಮ್ ನಮಗೆ ರೈಸ್ ಆಗೋಂಥವು ಎಲ್ಡರ್ ಪೇಷಂಟ್ ಕಡೆಯಿಂದ. ಸೊ ಅದಲ್ಲದೆ ಕೆಲವೊಂದು ಮೆಡಿಸಿನಿಂದ ಕೆಲವೊಂದು ಪ್ರಾಬ್ಲಮ್ನ ಈ ಎಲ್ಡರ್ ಪೇಷಂಟ್ ಫೇಸ್ ಮಾಡ್ತಾರೆ. ಏನಪ್ಪ ಅಂದರೆ ಸೈಡ್ ಎಫೆಕ್ಟ್ಸು, ಮೇಯ್ನಾಗಿ ಸೈಡ್ ಎಫೆಕ್ಟ್ಸ್. ಇವಾಗ ನಮಗೂ ನೋಡ್ಬೋದು ಒಂದೊಂದು ಮೆಡಿಸಿನ್ನು ಕೆಲವೊಬ್ರಿಗೆ ಆಗಲ್ಲ ಅಂದಾಗ ಅದು ಫುಲ್ಲು ಬಾಡಿಲೆಲ್ಲ ಬೊಬ್ಬೆ ಥರ ಅಲರ್ಜಿ ಥರ ಫಾರ್ಮ್ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಡರ್ಲಿ ಪೇಷಂಟ್ಸಲ್ಲಿ ಯಾವ ಥರ ಕಾಮನ್ ಮೆಡಿಕೇಷನ್ ರಿಲೇಟೆಡ್ ಪ್ರಾಬ್ಲಮ್ನ ನಾವು ನೋಡ್ಬೋದು. ಡ್ರಗ್ ಓವರ್ ಡೋಸು ಅಥವಾ ಡ್ರಗ್ ಓವರ್ ರಿಯಾಕ್ಟಿವ್ ಆದಾಗ ಏನಾಗ್ಬೋದು ಅಂತ ನೋಡಿದರೆ, ಇಚ್ಚಿಂಗು, ಅಲರ್ಜಿ, ವಾಮಿಟಿಂಗು, ತಲೆ ಸುತ್ತೋದು, ಮತ್ತು ಪೇಯ್ನು, ಡಿಪ್ರೆಷನ್ನು ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಕಾಮನ್ ಈ ಆ್ಯಂಟಿಕೊಲಿನ್ ಡ್ರಗ್ಸ್ ಯಾವ್ಯಾವಪ್ಪ ಅಂದರೆ ಸೆಡೇಟಿವ್ಸ್ ಮತ್ತು ಟ್ರ್ಯಾಂಕ್ವಿಲೈಸರ್ಸ್. ಟ್ರ್ಯಾಂಕ್ವಿಲೈಸರ್ಸ್ ಅಂದರೆ ಸ್ಲೀಪು ಮತ್ತು ಆ್ಯಂಗ್ಸೈಟಿಗೆ ಪ್ರಿಸ್ಕ್ರೈಬ್ ಮಾಡೋಂಥದ್ದು. ಇದೇನು ಮಾಡುತ್ತೆ, ಒಂದೊಂದ್ಸಲ ಕೆಲವೊಂದು ರಿಸ್ಕ್ ಲೈಕ್ ಕನ್ಫ್ಯೂಷನ್ನು ಅದೆಲ್ಲ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಮತ್ತು ಡ್ರಗ್ ಇಂಟ್ರಾಕ್ಷನ್ ಅಂದರೆ, ಈಗ ಕೆಲವೊಂದು ಎಲ್ಡರ್ಲಿ ಪೇಷಂಟ್ ಒಂದೇ ಡ್ರಗ್ ಕೊಟ್ಟಿರಲ್ಲ, ಬೇರೆ ಡ್ರಗ್ ಅಂದರೆ ಆ್ಯಂಟಿ ಡಯಾಬಿಟಿಕ್ ಡ್ರಗ್ ಜೊತೆಗೆ ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಗು ಆ ಥರ ಯಾವುದಾದ್ರೂ ವಿಟಮಿನ್ ಸಿ ಡ್ರಗ್ಗು ಆ ಥರ ಯಾವುದಾದ್ರೂ ಕೊಟ್ಟಾಗ ಅದೇನಾಗುತ್ತೆ ಅಂದರೆ ಸೈಡ್ ಎಫೆಕ್ಟ್, ಡ್ರಗ್ ಇಂಟ್ರಾಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಯಾವುದೇ ಮೆಡಿಸಿನ್ ಕಾಂಬಿನೇಷನ್ ಕೊಡಬೇಕಾದ್ರೆ ನಾವು ನೋಡಿಕೊಂಡು ಕೊಡಬೇಕಾಗುತ್ತೆ. ಮತ್ತು ಕೆಲವೊಂದು ಡ್ರಗ್ಸ್ ಏನಿರುತ್ತೆ ಅದು ಸ್ಟ್ರಾಂಗ್ ಸೈಡ್ ಎಫೆಕ್ಟ್ಸ್ನ ಕಾಸ್ ಮಾಡ್ತಾರೆ, ಲೈಕ್ ಬ್ಲಡ್ ಪ್ರೆಷರು. ಒಂದೊಂದ್ಸಲ ಏನಾಗುತ್ತೆ, ಈ ಬ್ಲಡ್ ಪ್ರೆಷರ್ ಮೆಡಿಸಿನ್ ಏನಿರುತ್ತೆ ಅದು ಒಂದೊಂದ್ಸಲ ಅವ್ರಿಗೆ ಬ್ಲಡ್ ಪ್ರೆಷರ್ ಲೋ ಆಗೋ ಥರ ಮಾಡುತ್ತೆ. ಅದರಲ್ಲಿ ಈ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟು ಏನು ಕೇರ್ನ ವಹಿಸ್ಬೇಕು ಮೆಡಿಕೇಷನ್ಸ್ನ ಕೊಡುವಾಗ. ಸೊ ಜೀರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಏನಿದ್ದಾರೆ ಅವರು ಕೆಲವೊಂದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಏನಪ್ಪ ಅಂದರೆ ಎಲ್ಡರ್ಲಿ ಪೇಷಂಟಲ್ಲಿ ಲಿವರ್ ಮತ್ತು ಕಿಡ್ನಿ ಪ್ರಾಪರಾಗಿ ವರ್ಕ್ ಆಗೋಲ್ಲ. ಸೊ ಹಂಗಾಗಿ ಅದಕ್ಕೆ ಎಫೆಕ್ಟ್ ಆಗೋಂಥ ಮೆಡಿಸಿನ್ಸ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಮೆಡಿಸಿನ್ಸು ಲಾಂಗ್ ಟೈಮ್ ಅವ್ರ ಬಾಡಿಲಿದ್ದರೆ ಸೈಡ್ ಎಫೆಕ್ಟ್ಸ್ನ ಕಾಸ್ ಮಾಡುತ್ತೆ. ಸೊ ಹಂಗಾಗಿ ಡೋಸ್ನ ಅಡ್ಜಸ್ಟ್ ಮಾಡಿ ಕೊಡಬೇಕಾಗುತ್ತೆ. ಮತ್ತು ಮೆಡಿಸಿನ್ ಕೊಟ್ಟಮೇಲೆ ಏಜ್ ರಿಲೇಟೆಡ್ ಚೇಂಜಸ್ ಅಂದರೆ ವೆಯ್ಟ್ ಲಾಸ್ ಆಗೋದು, ಮತ್ತು ಬಾಡಿ ಫ್ಲೂಯಿಡ್ ಡಿಕ್ರೀಸ್ ಆಗೋದು, ಫ್ಯಾಟಿ ಇಶ್ಯೂ ಆಗೋದು, ಇನ್ಕ್ರೀಸ್ ಫ್ಯಾಟಿ ಆ್ಯಸಿಡು, ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಮೆಡಿಸಿನ್ಸ್ಗೆ ಅವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಮತ್ತು ಮೆಮರಿ ಮತ್ತು ಇಯರಿಂಗು, ವಿಷನ್ನು ಆ ಥರ ಏನಾದರೂ ಡಿಫಿಕಲ್ಟ್ ಇದೆಯಾ ಅನ್ನೋದನ್ನು ನೋಡಬೇಕಾಗುತ್ತೆ.
ಮತ್ತು ಈ ಡಯಾಬಿಟಿಸು, ಈ ಬ್ಲಡ್ ಪ್ರೆಷರ್, ಆರ್ಥ್ರೈಟಿಸು, ಕ್ಯಾನ್ಸರ್ ಅದೆಲ್ಲ ಎಲ್ಡರ್ ಪೇಷಂಟಲ್ಲಿ ನಾವು ನೋಡ್ಬೋದು. ಸೊ ಹಂಗಾಗಿ ಅವ್ರಿಗೆ 3 ಮೆಡಿಸಿನ್ನ ಪ್ರಿಸ್ಕ್ರೈಬ್ ಮಾಡಿಕೊಡ್ತೀವಿ. ಮತ್ತು ನೆಕ್ಸ್ಟು ಹೌ ಟು ಮ್ಯಾನೇಜ್ ಮೆಡಿಸಿನ್ ಇನ್ ಓಲ್ಡ್ ಅಡಲ್ಟ್ಸ್. ಹೇಗೆ ಮ್ಯಾನೇಜ್ ಮಾಡೋದು ಜಿರಿಯಾಟ್ರಿಕ್ ಕೇರ್ ಅಸಿಸ್ಟೆಂಟ್ ಆಗಿ ಅಂದರೆ, ಫಸ್ಟು ಯಾವ್ಯಾವ ಮೆಡಿಸಿನ್ ಬೇಕೋ ಅದನ್ನ ಕಾಂಪ್ರಿಹೆನ್ಸಿವ್ ಲಿಸ್ಟ್ ಮಾಡ್ಕೋಬೇಕು. ಮತ್ತು ಯಾವುದೇ ಡ್ರಗ್ ಕೊಡೋಕ್ಕಿಂತ ಮುಂಚೆ ನೀವು ಶ್ಯೂರ್ ಆಗಿರಬೇಕು ಅದೇ ಡ್ರಗ್ ಕೊಡಬೇಕಾ ಅಂತ. ಅವರಿಗೆ ಬೇಕಾದಂಥ ಕೌನ್ಸಿಲಿಂಗ್ನ ನೀವು ಆ್ಯಂಗ್ಸೈಟಿ ರಿಲೇಟೆಡ್ ಕೌನ್ಸಿಲಿಂಗ್ನ ಕೊಡಬೇಕಾಗುತ್ತೆ. ಮತ್ತು ಅವ್ರಿಗೆ ಈ ಮೆಡಿಸಿನ್ ತಗೊಳ್ಳೋದ್ರಿಂದ ಈ ಥರ ಏನಾದ್ರು ಡ್ರಗ್ ಇಂಟ್ರಾಕ್ಷನ್ ಆದರೆ ಇಮಿಡಿಯೇಟ್ ಇನ್ಫಾರ್ಮ್ ಮಾಡಿ ಅಂತ ಹೇಳಬೇಕಾಗುತ್ತೆ. ಮತ್ತು ಡ್ರಗ್ ಕೊಟ್ಟಾದಮೇಲೆ ಪೇಷಂಟ್ ಹತ್ರ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಏನಾದರೂ ಅಲರ್ಜಿ ಆ ಥರ ಏನಾದರೂ ಆ ಡ್ರಗ್ಗಿಂದ ಬಂದರೆ ಆ ಮೆಡಿಸಿನ್ನ ಸ್ಟಾಪ್ ಮಾಡಬೇಕು, ಮತ್ತು ಪ್ರಿಸ್ಕ್ರೈಬ್ ಮಾಡ್ಬೋದು. ಮತ್ತು ಅವರಿಗೆ ಇನ್ಫಾರ್ಮ್ ಮಾಡಬೇಕು ಈ ಮೆಡಿಸಿನಿಂದ ನಿಮ್ಗೆ ಅಲರ್ಜಿ ಇದೆ ಅಂತ. ನೆಕ್ಸ್ಟು ಅವ್ರು ರೆಗ್ಯುಲರಾಗಿ ತಗೊಳ್ಳೋದು ಯಾವ್ದಾದ್ರು ಮೆಡಿಸಿನ್ ಇದ್ದರೆ ಅದನ್ನು ಅವರಿಗೆ ಇನ್ಫಾರ್ಮ್ ಮಾಡಿ ರೆಗ್ಯುಲರಾಗಿ ನಿಮ್ಮ ಮುಂದೆನೇ ತಗೊಳ್ಳೋ ಥರ ಮಾಡಬೇಕು. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನು. ಈ ಪ್ರಿನ್ಸಿಪಲ್ಸ್ ಆಫ್ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನು, 8 ರೈಟ್ಸ್ ಆಫ್ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನು ಇದೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ. ಇದು ಇಂಪಾರ್ಟೆಂಟೇ. ಇದನ್ನೆಲ್ಲ ನಾನು ನಿಮ್ಗೆ ಆಲ್ರೆಡಿ ಬೇಸಿಕ್ ಫಂಡಮೆಂಟಲ್ಸಲ್ಲಿ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟು ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸು, PPE ಆಲ್ರೆಡಿ ನಿಮ್ಗೆ ಗೊತ್ತು. ಗ್ಲೌ ಟೆಕ್ನಿಕ್ಕು, ಗೌನ್ ಟೆಕ್ನಿಕ್ಕು, ಹ್ಯಾಂಡ್ ವಾಶು ಅದನ್ನೆಲ್ಲ ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಅದೆಲ್ಲ ಇದರಲ್ಲಿ ಬರುತ್ತೆ. ನೆಕ್ಸ್ಟು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು, ಅದು ಕೂಡ ನಿಮ್ಗೆ ಗೊತ್ತು. ಹೇಗೆ ವೇಸ್ಟ್ ಎಲ್ಲ ಸೆಗ್ರಿಗೇಟ್ ಮಾಡೋದು,